ಡಿಕೆ ಶಿವಕುಮಾರ್ ಅವರ ಸಾಕ್ಷಿ ಗುಡ್ಡೆ ಹೇಳಿಕೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಚ್ಡಿಕೆ ಅಭಿವೃದ್ಧಿ ಕಾರ್ಯದ ಸಾಕ್ಷಿ ಗುಡ್ಡೆ ಅಂತ ಹೇಳಿಕೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಈಗ ಡಿಸಿಎಂ ಡಿಕೆಶಿ ಟೀಕೆಗೆ ಎಚ್.ಡಿ. ರೇವಣ್ಣ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ಸಾಕ್ಷಿ ಗುಡ್ಡೆ ಇದೆ ಅಂತ ಕಾಲ ಬಂದಾಗ ಹೇಳ್ತೀನಿ. ಡಿಕೆಶಿ ಬಂದ್ರೆ ಕರೆದುಕೊಂಡು ಹೋಗಿ ತೋರಿಸ್ತೀನಿ. ನಾವು ಕಟ್ಟೋದು ಅವರು ಉದ್ಘಾಟನೆ ಮಾಡೋದು. ಹಾಸನ ಫ್ಲೈಓವರ್ ಕಾಂಗ್ರೆಸ್ ಇದ್ದಾಗ ಯಾಕೆ ಮಾಡಲಿಲ್ಲ? ಯಾವ ಸಾಕ್ಷಿ ಗುಡ್ಡೆ ಬೇಕು ತೋರಿಸೋಣ, ಕಾಲ ಬಂದಾಗ ಉತ್ತರ ಕೊಡ್ತೀನಿ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಬಂದರೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ. ಹಾಸನ ಬಸ್ ಸ್ಟ್ಯಾಂಡ್ ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರೋದು. ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಹಾಸನದು 4 ಲೈನ್ ರಸ್ತೆ, ಹಾಸನ ಟು ಬೆಂಗಳೂರು 4 ಲೈನ್ 2700 ಕೋಟಿ. ಮತ್ತು ಹಾಸನಿಂದ ಮತ್ತೆ 24 ಫ್ಲೈಓವರು 900 ಕೋಟಿಗೆ. ಮತ್ತು ಅದಲ್ಲದೆ ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ 250 ಕೋಟಿ ಕೊಟ್ಟಿದ್ದು. ಕಾಲೇಜ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ನಾವು ಕಟ್ಟೋದು ಅವ್ರು ಉದ್ಘಾಟನೆ ಮಾಡೋದಷ್ಟೇ, ಆಯ್ತೇನ್ರಿ? ಫ್ಲೈಓವರು 10 ವರ್ಷದಿಂದ ಫ್ಲೈಓವರ್ ಇತ್ತು, ಕಾಂಗ್ರೆಸ್ ಸರ್ಕಾರವಿತ್ತು, ಮಾಡಿದ್ರಪ್ಪ. ಅಲ್ಲಿಂದ ಬಂದರೆ ಕೋರ್ಟ್ ಹಾಲ್ ಇರ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಈ 18 ಇಂಜಿನಿಯರಿಂಗ್ ಕಾಲೇಜ್ 120 ಕೋಟಿ ಖರ್ಚು ಮಾಡಿರೋಂಥ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಅದು ಹಾಸನ ಇಂಜಿನಿಯರಿಂಗ್ ಕಾಲೇಜು, ರಾಮನಗರ ಮತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜು. ಈ ಜಿಲ್ಲೆಯಲ್ಲಿ ಕಾಲೇಜ್ಗಳು ಹೆಂಗೆ ಮಾಡಿದ್ದೀವಿ? ವೆಟನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು ಯಾವುದೂ ಇಲ್ಲ ಅನ್ನಂಗಿಲ್ಲ. ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಅವ್ರ ಕೈಲಾದಷ್ಟು ಶಕ್ತಿ ನೀರು ಇದು ಮಾಡಿದ್ದಾರೆ. ಶ್ರೀರಾಮದೇವ್ರ ಡ್ಯಾಮು, ಬಾಲಕೃಷ್ಣ ಅವರಿಗೆ, ನನಗೆ, ಕೇರ್ಪೇಟೆ ತಾಲೂಕಿಗೆ 150 ಕೋಟಿ ಖರ್ಚು ಮಾಡಿರೋದು. ಅದನ್ನು ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕೋ ಅದು ತೋರ್ಸೋಣ. ಟೈಮ್ ಬಂದಾಗ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ರಾಜಕೀಯ ಮೇಲೆ ಏನೇನು ನಡೆಯುತ್ತೆ ಹೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.